ಪಾರ್ಟ್ಗೆ ಯಾರು ಅಂತ ಯೋಚನೆ ಮಾಡಿ ಮಾಡಿ ನನ್ನ ತಲೆಯೆಲ್ಲ ಸಾರ ಅಂಗಡಿ ಆಗೋಗಿದೆ. ನಿನಗೆ ಪ್ರಪಂಚದಲ್ಲಿರೋ ಯಾವ ಆಕ್ಟರ್ ಸೆಟ್ ಆಗೋದಿಲ್ಲ. ಬ್ರಹ್ಮನ ಯಾರನ್ನಾದ್ರೂ ಸೃಷ್ಟಿ ಮಾಡ್ಬೇಕಷ್ಟೇ. ನೋಡು ಅಶೋಕ್, ನನ್ನ ಕಲ್ಪನೆಯಲ್ಲಿರೋ ವ್ಯಕ್ತಿ ಸಿಕ್ಕಿದಾಗ ಮಾತ್ರ ಆ ನಾಟಕ ಆಡ್ಸೋದು. ನಿನ್ನ ಕಲ್ಪನೆಯಲ್ಲಿರೋ ವ್ಯಕ್ತಿ ಈ ಫೆಸ್ಟಿವಲ್ ಹೊತ್ಕಂತೂ ಖಂಡಿತ ಸಿಗೋದಿಲ್ಲ. ಬೇಡ ಬಿಡು. ಏನ್ ಬೇಡ? ಡ್ರಾಮಾ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಎಕ್ಕಡಲ್ಲಿ ಹೊಡ್ತಾರಷ್ಟೇ. ಇದು ನಮ್ ಟ್ರೂಪ್ ಪ್ರೆಸ್ಟೇಜ್ ವಿಚಾರ. ಸೌತ್ ಜೋನ್ ಫೆಸ್ಟಿವಲ್ಗೆ ನಮ್ ಟ್ರೂಪ್ ಸೆಲೆಕ್ಟ್ ಆಗಿರೋದೇ ಒಂದು ಅದೃಷ್ಟದ ವಿಚಾರ. ಅದು ನಿನ್ಗೆ ಗೊತ್ತಾ? ನಿನ್ಗೆ ಅದಕ್ಕೋಸ್ಕರ ಎಷ್ಟೆಲ್ಲ ಓಡಾಡಿಲ್ಲ ನಾವು, ಎಷ್ಟೊಂದು ಕೈಕಾಲು ಹಿಡಿದಿಲ್ಲ, ಎಷ್ಟು ಜನ ಅದಕ್ಕೋಸ್ಕರ ಹೊಟ್ಟೆ ಹೊಡ್ಕೊಂಡಿದ್ರೆ ಅದು ಗೊತ್ತಾನೆ ನಿನ್ಗೆ? ಈಗ ಲಾಸ್ಟ್ ಸೆಕೆಂಡ್ ಅಲ್ಲಿ ಡ್ರಾಮಾ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಎಲ್ಲರೂ ಅಂಡು ಬಡ್ಕೊಂಡು ಹೋಗ್ತಾರಯ್ಯ. ಹಾಗಂತ ಯಾರ್ಯಾರ ಹತ್ರನೋ ಪಾಠ ಮಾಡಿಸೋದಕ್ಕೆ ನನಗಿಷ್ಟ ಇಲ್ಲ. ಏನಯ್ಯ, ಬೆಂಗಳೂರಿನಲ್ಲಿ ಕಾಸಿಗೊಂದು ಕೊಸರಿಗೊಂದು ತಂಡಗಳಿದಾವೆ, ಕಲಾವಿದರುಗಳಿದ್ದಾರೆ. ಅವ್ರಲ್ಲಿ ಒಬ್ರು ನಿನಗೆ ಸೂಟ್ ಆಗ್ಲಿಲ್ಲ ಅಂತಂದ್ರೆ ನಾನಾದ್ರೂ ಏನ್ ಮಾಡೋದಕ್ಕಾಗತ್ತೆ? ನನಗೆ ಯಾಕಯ್ಯ ಇಷ್ಟೊಂದು ಹಿಂಸೆ ಕೊಡ್ತೀಯ? ನಾನು ಯಾಕಯ್ಯ ನಿಂಗೆ ಅರ್ಥ ಆಗಿಲ್ಲ? ಯಾರಿಗೆ ಅರ್ಥ ಆಗಿದ್ಯಯ್ಯ ನೀನು? ಅದ್ ಸರಿ, ಈಗ ಏನ್ ಮಾಡ್ಬೇಕು ಅಂತೀಯ? ಕಾಯೋಣ, ಇನ್ ಸ್ವಲ್ಪ ದಿವಸ ಕಾಯೋಣ. ಕಾಯಪ್ಪ ಕಾಯಿ. ಯಾವನಾದ್ರೂ ಕಲಾವಿದ ನಿನ್ನ ಮನೆ ಬಾಗ್ಲನ್ನ ಮಧ್ಯರಾತ್ರಿಲಿ ಬಂದು ತಟ್ಟಿದ್ರೂ ತಟ್ಟಬಹುದು. ಸಕಲ ಸಾಮ್ರಾಜ್ಯ ದುರಂದರ ಧೀರ ಸುಯೋಧನ ಚಕ್ರವರ್ತಿ ಸಾರ್ವಭೌಮನೆಂದೆನಿಸಿ ಈ ಗೊಲ್ಲನ ಪಾದದಡಿಯಲ್ ಕುಳಿತಿರಲ್ ನಗದಿರುವರೇ ಎಲ್ನ ಸರಿರಾಜರೆಲ್ಲ ಶೀಘ್ರದೊಳ್ ಸೇರುವೆ ಶಿರದ ಬಳಿಗೆ. ಯಾರು ಗೊತ್ತಾ ಅವನು? ಜರಗನಹಳ್ಳಿ ರಾಘವೇಂದ್ರ ಅಂತ, ಪೌರಾಣಿಕ ನಾಟಕ ಕಲಾವಿದ. ಮೊದಲು ಸ್ಟೇಜ್ ಮೇಲೆ ಆಕ್ಟ್ ಮಾಡ್ತಾ ಇದ್ದ. ಈಗ ಬಾರ್ಗಳಲ್ಲಿ, ಬೀದಿಗಳಲ್ಲಿ, ಕೆಲವೊಮ್ಮೆ ಮೋರಿಗಳಲ್ಲೂ ಆಕ್ಟ್ ಮಾಡ್ತಾ ಇರ್ತಾನೆ. ಅವನ್ ಸೂಟ್ ಆಗ್ತಾನ ನೋಡು ನಿನ್ ರೋಲ್ಗೆ. ಎಸ್, ನನಗೆ ಬೇಕಾಗಿದ್ದ ಕಲಾವಿದ ಅವನೇ. ವಾಟ್? ನಿನಗೆ ಹುಚ್ಚಿಡ್ದಿದೆ? ಅಶೋಕ್, ಮೊದ್ಲು ಅವನ್ನ ಒಳಗಡೆ ಕರ್ಕೊಂಬರೋಣ ಬಾ. ಏ ಪ್ರಭು, ಒಳಹ ತಿಳಿಯಲು ಬಂದಿರೋನು ಮಾತ್ರ ಬೇಡಿ ಅಲ್ಲ. ಬನ್ನಿ. ಎನ್ನ ಬೆಸಗುಸಿರು ನಿಮ್ಮ ಜೀವಕ್ಕೆ ಹುರಿ ಹತ್ತಿಸಿದೆಯೇನು? ಒಳಗಡೆ ಡೈಲಾಗ್ ಹೇಳಿ. ಬನ್ನಿ ಬನ್ನಿ. ಯಾರು ನೀವು? ಗುಡ್ ಮಾರ್ನಿಂಗ್. ನಾನು ಎಲ್ಲಿದ್ದೀನಿ? ಬೀದಿಲಂತೂ ಮಲಗಿಲ್ಲ. ನನ್ನ ರೂಮು ಬೀದಿಯಷ್ಟು ಗಲೀಜಾಗಿಲ್ಲ ಅಂತ ಅನ್ಕೊಂಡಿದ್ದೀನಿ. ನೀವು? ನಾನು ರಂಗಭೂಮಿ ಕಲಾವಿದ, ನಿರ್ದೇಶಕ. ಹೆಸರು ಅರುಣ್ ಪ್ರಭು. ಅರುಣ್ ಪ್ರಭು? ಕಾಫಿ ಕುಡಿತೀರಾ? ಐ ಆಮ್ ಸಾರಿ, ಕಾಫಿ ಕುಡಿತೀರಾ ಅಂತ ಕೇಳಿದೆ. ಇದು ಕುಡ್ದ ಅಭ್ಯಾಸ ಇಲ್ವೇನೋ? ಬೆಳಿಗ್ಗೆನೂ ಅದೇನಾ? ಇಲ್ಲ ಇಲ್ಲ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಪರವಾಗಿಲ್ಲ, ಇಟ್ಸ್ ಓಕೆ, ಕೂತ್ಕೊಳ್ಳಿ. ಕಾಫಿ ಕುಡೀರಿ. ನೆನೆ ರಾತ್ರಿ 11 ಗಂಟೆಯಲ್ಲಿ ರಸ್ತೆಯಲ್ಲಿ ನೀವು ನಾಟಕ ಮಾಡ್ತಾ ಇದ್ರಿ. ಸಾರಿ ಸರ್. ಇಟ್ಸ್ ಗುಡ್, ತುಂಬ ಚೆನ್ನಾಗಿತ್ತು. ಫೆಸ್ಟಿವಲ್ಗೆ ನಂದು ಒಂದು ನಾಟಕ ಇದೆ, ಭಕ್ತ ಪ್ರಹ್ಲಾದ. ನೀವು ಒಪ್ಪೋದಾದ್ರೆ ಮುಖ್ಯ ಪಾತ್ರ ನಿಮ್ಮ ಹತ್ರನೇ ಮಾಡಿಸೋಣ ಅಂತ. ಸರ್, ನನ್ನ ಕೈಯಲ್ಲ. ಹೌದಪ್ಪ, ನಿನ್ನ ಕೈಯಲ್ಲೇ. ನಿನ್ನೆ ರಾತ್ರಿ ಕುಡಿದು ಅಮೋಘವಾಗಿ ಅಭಿನಯಿಸ್ತಿದ್ರಲ್ಲ, ಸ್ಟೇಜ್ ಮೇಲೂ ಅದೇ ರೀತಿ ಅಭಿನಯಿಸಬಹುದು ಅಂತ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ ಅಶೋಕ್. ಇಲ್ಲಿ ನೋಡೋ, ಇಂಥ ಕಲಾವಿದ್ರನ್ನ ಹಾಕೊಂಡು ನೀನು ಹವ್ಯಾಸಿ ರಂಗಭೂಮಿಯ ಮಹತ್ವದ ಪ್ರಯೋಗವೊಂದನ್ನು ಮಾಡೋದು ನನಗಂತೂ ಇಷ್ಟ ಇಲ್ಲಯ್ಯ. ನೀನ್ ಏನ್ ಮಾತಾಡ್ತಾ ಇದೀಯಾ? ಅವರು ಕಲಾವಿದರು, ನಾವು ಕಲಾವಿದರು. ಆ ಕ್ರಿಯೆ ಮುಖ್ಯ ಅಷ್ಟೇ. ಥಿಯೇಟರ್ ಮೂವ್ಮೆಂಟ್ ಈಸ್ ಇಂಪಾರ್ಟೆಂಟ್. ಸರ್, ನನ್ನ ನಂಬಿ ನಾನು ನಿಮ್ಮ ನಾಟಕದಲ್ಲಿ ಪಾಠ ಮಾಡಬೇಕು. ನಾವು ಮಾಡ್ತಾ ಇರೋದು ರಂಗಭೂಮಿ ಮೇಲೆ, ಬೀದಿಲಲ್ಲ. ಅಶೋಕ್, ಕುಡಿಯಲ್ಲ ಸರ್. ಸರ್, ನಾನು ಕುಡಿಯಲ್ಲ. ನಾನು ಪಾಠ ಮಾಡ್ಬೇಕು ಸರ್. ನನ್ನ ನಂಬಿ ಸರ್. ಸರ್, ನನ್ನ ಕೀಳ ಕಾಣೋರ್ಗೆಲ್ಲ ನಾನು ಉತ್ತರ ಕೊಡಬೇಕು. ಇನ್ಯಾವತ್ತೂ ಅವರು ನನ್ನ ಬಗ್ಗೆ ಮಾತಾಡಬಾರ್ದು. ಹಾಗೆ ಪಾಠ ಮಾಡ್ತೀನಿ ಸರ್. ಸರ್, ನಾನು ಪಾಠ ಮಾಡ್ಬೇಕು ಸರ್. ನೀವು ಕೈ ಕೊಟ್ರೆ? ಇಲ್ಲ ಸರ್, ಇಲ್ಲ. ನಿಮ್ಮಂತ ಡೈರೆಕ್ಟ್ರು ನನ್ನ ಕರಿತಾ ಇರೋದೇ ನನ್ನ ಪುಣ್ಯ. ನನ್ನ ಜೀವ ಕೊಟ್ಟಾದ್ರೂ ಪಾಠ ಮಾಡ್ತೀನಿ ಸರ್. ದಾನ ವೀರ ಶೂರ ಕರ್ಣನ್ ತುಂಡು ಜೀವನ ಕೊಟ್ಬಿಡ್ತಾನಂತೆ. ನಿನ್ ಚುಚ್ಚು ಮಾತನ್ನ ನಿಲ್ಲಿಸ್ತೀಯಾ? ಇಲ್ಲಿ ನೋಡು, ನನ್ನ ಕಣ್ಣೆದ್ರಿಗೆ ನೀನು ಹಾಳಾಗ್ತಾ ಇರೋದನ್ನ ನೋಡ್ಕೊಂಡು ಸಹಿಸ್ಕೊಂಡಿರೋದಕ್ಕೆ ನನ್ನಿಂದ ಆಗೋದಿಲ್ಲ. ಇಲ್ಲ ಸರ್, ನಾನು ಹಾಳ ಮಾಡಲ್ಲ ಸರ್. ನನ್ನ ನಂಬಿ ನಾನು ಕುಡಿಯಲ್ಲ ಸರ್. ರಾಘು ಅವ್ರೆ,
ನಾವು ಇವತ್ತಿನಲೇ ರಿಹರ್ಸಲ್ಸ್ ಪ್ರಾರಂಭಿಸೋಣ. ಹಾ. ನೀವು ಸಂಜೆ 6:30ಕ್ಕೆ ಕಲಾಕ್ಷೇತ್ರದ ಎ ಶೆಡ್ಗೆ ಬನ್ನಿ. ಆಮೇಲೆ ನಾಟಕದಲ್ಲಿ ಪಾಠ ಮಾಡಿದ್ದಕ್ಕೆ ಪೇಮೆಂಟ್ ಸಿಕ್ಕೋದಿಲ್ಲ. ಅದನ್ನ ಬೇರೆ ಕೊಡ್ತಾರೆ ಈ ಮೂತಿಗೆ. ಇಲ್ಲ ಸರ್, ಇಲ್ಲ ಸರ್, ಅದಲ್ಲ ನಂಗೇನು ಬೇಡ, ಬೇಡ ಸರ್. ನೀವಿನ್ ಹೊರಡಿ. ಸಂಜೆ 6:30ಕ್ಕೆ ಕಲಾಕ್ಷೇತ್ರ ಎ ಶೆಡ್. ಹೌದಾ? ಬರ್ತೀನಿ ಸರ್, ಬರ್ತೀನಿ. ಸರ್ ಅದು ಇನ್ನೇನಾದ್ರು ಕೇಳೋದಿದ್ಯಾ? ಇಲ್ಲ ಸರ್, ಇಲ್ಲ, ಏನೂ ಇಲ್ಲ. ಅಶೋಕ್, ನೋಡು ನಾಟಕದ ಮಜಾ ಹೇಗಿರುತ್ತೆ ಅಂತ. ಅರೆ, ಇದೇನ್ ರಾಘು, ತಿರ್ಗಾ ಬರ್ತಾ ಇದ್ದೀರಾ? ಅಷ್ಟು ಗೊತ್ತಾಗ್ಲಿಲ್ವಾ? ಕುಡಿಯೋದಕ್ ಕಾಸಿಲ್ಲ, ಒಂದ್ 50 ಕೊಡಿ ಅಂತ ಹಲ್ ಗಿಂಜೋದಕ್ ಬಂದಿರ್ತಾನೆ. ಅಯ್ಯೋ, ಇಲ್ಲ ಸರ್, ಇಲ್ಲ ಸರ್. ನಿಮ್ ನಾಟಕದಲ್ಲಿ ನನ್ನ ಕೈಯಲ್ಲೇ ಪಾಠ ಮಾಡಿಸ್ತಿರಲ್ಲ ಸರ್? ಯಾಕೆ ನಿಮ್ಗೆ ಈ ಅನುಮಾನ? ಖಂಡಿತ ನಿಮ್ಮ ಹತ್ರನೇ ಪಾಠ ಮಾಡಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏ ರಾಜು, ಏ ರಾಜು, ನಿನ್ನ ಕಲಾಕ್ಷೇತ್ರ ಮೂಲೆಲ್ಲ ಹುಡುಕ್ಬಿಟ್ಟೆ, ನೀನ್ ಎಲ್ಲಿದ್ಯಾ? ಏನ್ ಗುರು ಇಷ್ಟೊಂದು ಖುಷಿಯಾಗಿದೆಯಲ್ಲ, ಏನ್ ಸಮಾಚಾರ? ರಾಜು, ನಿನ್ಗೆ ಹವ್ಯಾಸಿ ಡೈರೆಕ್ಟರ್ ಅರುಣ್ ಪ್ರಭು ಗೊತ್ತಾ? ಯಾರು? NSD ಇಂದ ಬಂದ್ರಲ್ಲೋ, ಮನೆ ಅವ್ರಿಗೆ ಅಕಾಡೆಮಿ ಅವಾರ್ಡ್ ಕೂಡ ಬಂತಲ್ಲ. ಓ, ಗೊತ್ತು ಗೊತ್ತು. ಯಾಕೆ ಹೋಗ್ಬಿಟ್ನಾ? ನಿಂದ ಯಾವಾಗ್ಲೂ ಇದೇ ಆಯ್ತು. ಅವರು ಭಕ್ತ ಪ್ರಹ್ಲಾದ ನಾಟಕ ಮಾಡಿಸ್ತಿದ್ದಾರೆ. ಅವಯ್ಯನ ಅವ ಏನ್ ಯಾಕೆ ಬಂತಿ ದುರ್ಬುದ್ಧಿ? ಏಯ್, ಹೊಸ ಸ್ಟೈಲಲ್ಲಿ ಮಾಡ್ತಾ ಇದ್ದಾರೆ. ಹೆಂಗೆ? ಹಿರಣ್ಯ ಕಶ್ಯಪಕ್ಕೆ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕ್ಸ್ಬಿಡ್ತಾನ? ನರಸಿಂಹ ಅವತಾರಕ್ಕೆ ಪೊಲೀಸ್ ಡ್ರೆಸ್ ಕೊಟ್ಟು ಪಿಪಿ ಕೈ ಕೊಟ್ಬಿಡ್ತಾನ? ಏಯ್, ತಮಾಷೆ ಸಾಕಣೆಯ. ಹಿರಣ್ಯ ಕಶ್ಯಪ್ ಪಾರ್ಟು ನಾನೇ ಮಾಡ್ತಾ ಇದ್ದೀನಿ. ನಿನ್ನೆಲ್ಲ ಅವ್ರ ಮನೆಯಲ್ಲೇ ಇದ್ದೆ. ಡೆಲ್ಲಿ ಬಾಂಬೆ ಎಲ್ಲ ಶೋ ಇದೆಯಂತೆ. ಡೆಲ್ಲಿ ಬಾಂಬೆ? ಎಂತ ಚಾನ್ಸ್ ಅಲ್ಲ. 1 ತಿಂಗಳು ಅವ್ರ ಜೊತೆಲೇ ಇರ್ಬೇಕಂತೆ. ನಿನಗೂ ಸಿಗೋದಿಲ್ಲ, ಅದನ್ನೇ ಹೇಳೋಣ ಅಂತ ಬಂದೆ. 1 ದಿನ ರಿಹರ್ಸಲ್ ತಪ್ಪಿಸ್ಕೊಂಡ್ರು ಓಡಿಸ್ಬಿಡ್ತಾರಂತೆ, ಬಹಳ ಸ್ಟ್ರಿಕ್ಟು. ಅಲ್ಲಯ್ಯ, ಇದೇನಿದು? ನಿನ್ ಮನಸ್ಸನ್ನು ಇಷ್ಟೊಂದು ಬೇಗ ಬದಲಾಯಿಸ್ಕೊಂಡ್ಬಿಟ್ಟಿದೀಯಲ್ಲ. ಮೊನ್ನೆ ತನಕ ಪ್ರಾಕ್ಟೀಸ್ ಅಂತಂದ್ರೆ ಬೀಡ ಹಾಕೊಂಡು ಹೋಗಿತ್ತಿದ್ದೆ, ಈಗೇನು ಇದ್ಕಿದ್ದಾಗೆ? ನನ್ನ ಮಕ್ಕಳಿಗೆಲ್ಲ ನಾನು ಯಾರು ಅಂತ ತೋರಿಸ್ಬೇಕು. ನನ್ನ ಹೊರಗೆ ದಬ್ಬದ್ನಲ್ಲ ಪಟೇಲ, ನನ್ನ ರೋಲ್ ಕಿತ್ಕೊಂಡಲ್ಲ ಶಿವಮೂರ್ತಿ, ಅವರೆಲ್ಲ ಬೇಳೆ ಹಿಡ್ಕೊಳ್ಳಾಗ ಮಾಡ್ಬೇಕು. ಇಷ್ಟ ದಿನ ಅಂತೂ ಕೊಚ್ಚೆಯಲ್ಲಿ ಕಳೆದಿದ್ದಾಯ್ತು. ಈಗ ದೇವರೊಂದು ಒಳ್ಳೆ ಚಾನ್ಸ್ ಕೊಟ್ಟಿದ್ದಾನೆ, ಅದನ್ನ ಕಳ್ಕೊಳಕ್ಕಾಗುತ್ತಾ ರಾಜು? ರಾಜು, ಗೊತ್ತಾಗ್ತಾ ಇದೆ, ರಿಹರ್ಸಲ್ ಲೇಟ್ ಆಗುತ್ತೆ, ನಾನು ಬರ್ತೀನಿ. 1 ತಿಂಗಳು ಸಿಗೋದಿಲ್ಲ. ಇರೇಯ್ಯ, ಅಲ್ಲಯ್ಯ, ಮೊದಲನೇ ಸತಿ ಪ್ರಾಕ್ಟೀಸ್ಗೆ ಹೊಸ ಟೀಮ್ ಜೊತೆ ಹೋಗ್ತಿದ್ದೀಯಾ, ಅದು ಅಪರೂಪಕ್ಕೆ ಹೋಗ್ತಾ ಇದೀಯಾ, ಹಂಗೆ ಹೋಗ್ಬಿಡದ? ದೇವಸ್ಥಾನಕ್ಕೆ ಹೋಗಿ ತೀರ್ಥ ಪ್ರಸಾದ ತಗೊಂಡು ಹೋಗಿ ಮತ್ತೆ ನಡಿ. ಬೇಡ, ರಿಹರ್ಸಲ್ ಲೇಟ್ ಆಗ್ಬಿಡುತ್ತೆ, ನಾನು ಮಾತ್ಕೊಳ್ಳು, ನಾನು ಇನ್ನೊಂದ್ಸಲ ಸಿಗ್ತೀನಿ. ಬೇಡ, ನಾನು ಹೇಳ್ತೀನಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗಿವೆ ನಡಿ. ದೇವಸ್ಥಾನಕ್ಕೆ? ದೇವಸ್ಥಾನಕ್ಕೆ ತಾನೆ? ದೇವಸ್ಥಾನಕ್ಕೇನೇ ನಡಿ. ಸರಿ, ಲೇಟ್ ಮಾಡಬಾರ್ದು. ರಾಜು, ಬೇಡ ಕಣೋ. ನೋಡು, ಇವತ್ತು ಮೊದಲನೇ ದಿನ, ಬಹಳ ದಿವಸ ಆದ್ಮೇಲೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಒಂದು ಒಳ್ಳೆ ಪಾಠ ಸಿಕ್ಕಿದೆ, ಅದಕ್ಕೆ ಕಣೋ, ಬೇಡ ಕಣೋ. ನನಗೇನು ಹೊಟ್ಟೆ ಊರಿಂದೇನೋ? ಅಯ್ಯೋ, ಹಾಗಲ್ವೋ ರಾಜು, ಇವತ್ತು ಮೊದಲನೇ ದಿವಸ ಕಣೋ, ಅವರು ಕೋಪ ಮಾಡ್ಕೊಂಡ್ಬಿಡ್ತಾರೆ, ಲೇಟ್ ಆಗುತ್ತೆ ಕಣೋ, ಪ್ಲೀಸ್. ನನ್ನ ಫ್ರೆಂಡ್ಗೆ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿರುವಾಗ ಖುಷಿ ಪಡೋದು ಬೇಡ. ಒಂದ್ ಪೆಗ್ ನನಗೆ ಗೊತ್ಕೊಣೋ, ನಿನಗೆ ಖುಷಿ ಇದೆ. ಅವ್ರು 6:30 ಸರಿಯಾಗಿ ಬಾ ಅಂತ ಪ್ಲೀಸ್ ಹಾಕ್ಲೇಬೇಕಪ್ಪ. ಒಂದೇ ಬೇಕಣ, ದಯವಿದೆ ಕಣ್ ತಗಳ. ಸರ್, ಎಲ್ಲಿ ಸರ್ ನಿಮ್ ಹೀರೋ? ನೀವು ತಪ್ಪು ಮಾಡ್ಬಿಟ್ರಿ ಸರ್. ಅವ್ರಿಗೆಲ್ಲ ಡಿಸಿಪ್ಲಿನ್ ಇದ್ದಿದ್ರೆ ಈಗ ಯಾಕೆ ಆಗ್ತಿತ್ತು ಹೇಳಿ? ಸಿಗರೇಟ್ ಸೇತಿಯ? ರಂಗಸ್ವಾಮಿ, 1 ನಿಮಿಷ. ಓ, ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಅದು ಇಲ್ಲಿ ರಾಘವೇಂದ್ರನ ಎಲ್ಲಾದ್ರೂ ನೋಡಿದ್ರಾ? ಯಾರು? ಆ ಜರಗ್ನಳ್ಳಿ ರಾಘವೇಂದ್ರ ತಾನೆ? ಹೌದು ಹೌದು. ಅವನು ನಿಮ್ ನಾಟಕದಲ್ಲ? ಇಲ್ಲ, ಅದು ನೀವ್ ಯಾಕೆ ಸರ್ ಅವನನ್ನ ಹಾಕೊಳಕ್ ಹೋದ್ರಿ? ಅದು ಆ ಪಾತ್ರಕ್ಕೆ ಅವ್ರು ಚೆನ್ನಾಗಿ ಸೂಟ್ ಆಗ್ತಾರೆ ಅನಿಸ್ತು, ಹಾಕೊಡಿದೀವಿ. ಮಹಾನ್ ತರಲೆ ಸರ್ ಅವನು. ಅದಕ್ಕೆ ನಾವ್ ಯಾರು ಅವನ ಹತ್ರ ಸೇರ್ಸಲ್ಲ. ಪ್ರಾಕ್ಟೀಸ್ಗೆ ಬರಲ್ಲ, ಬಂದ್ರು ಕುಡ್ಕೊಂಡ್ ಬರ್ತಾನೆ, ಒಳ್ಳೆ ವಾತಾವರಣನ ಹಾಳು ಮಾಡಿರ್ತಾನೆ ಸರ್. ಅದಿರ್ಲಿ, ಈಗ ಎಲ್ಲಿ ಸಿಕ್ಬಹುದು? ಇನ್ನೆಲ್ಲಿ ಸಿಗ್ತಾನೆ ಸರ್? ಆ ಜರಗ್ನಳ್ಳಿ ಬಾರಲ್ಲಿ ಕುಡ್ಕೊಂಡ್ ಬಿದ್ದಿರ್ತಾನೆ. ಇವ್ರ ನಾಟಕ ಆದಾಗೆ. ನನಗೂ ಒಂದು ಪೆಗ್ ಸಿಕ್ಬಹುದಾ? ಸರ್, ಅದು ಎಲ್ರ ಮಾತನ್ನು ಮೀರಿ ನಿಮ್ಮನ್ನ ನನ್ನ ನಾಟಕಕ್ಕೆ ಹಾಕೊಂಡಿದ್ದ ತಪ್ಪಿಗೆ ದಿನ ನಾನು ಇಲ್ಲಿ ಬರ್ಬೇಕಾಗತ್ತಾ ಅಂತ.
ನೀವಿಷ್ಟು ಮೋಸದ ಮನುಷ್ಯ ಅಂತ ನಂಗೆ ಗೊತ್ತಿರಲಿಲ್ಲ. ಥಿಯೇಟ್ರಲ್ಲಿ ನಿಮ್ಮ ಬಗ್ಗೆ ಎಷ್ಟು ಹೊಲಸಾಗಿ ಮಾತಾಡ್ತಾರೆ ಅಂತ ಗೊತ್ತಾ ನಿಮಗೆ? ಯಾವುದನ್ನು ಲೆಕ್ಕಕ್ಕಿಡದೆ ನಿಮಗೆ ಪಾರ್ಟ್ ಕೊಟ್ಟಿದ್ದಕ್ಕೆ ನೀವು ನನಗೆ ಕೊಡೋದು ಇದೇನಾ ಗೌರವ? ಈಗ ಹೋದ್ರಲ್ಲ, ಅವ್ರು ನಿಮ್ಮ ಸ್ನೇಹಿತರ? ಎಷ್ಟು ವರ್ಷದಿಂದ? 10-15 ವರ್ಷದಿಂದ. ಇಷ್ಟೊತ್ತಿಗೆ ನಿಮ್ಮನ್ನು ಮಾರ್ಬಿಟ್ಟಿರ್ಬೇಕಲ್ಲ ಆತ. ಅವನ್ ಕಸ್ಬೇನ್ ಗೊತ್ತಾ? ನಾಟಕ ಗಿಡ್ಗ ಮಾಡಿಸ್ತಾ ಇರ್ತಾರೆ. ಮಾಡ್ತಾರೆ. ಹೆಣ್ಮಕ್ಳನ್ನ ಹೀರೋಯಿನ್ ಮಾಡ್ತೀನಿ ಅಂತ ಕರ್ಕೊಂಡು ಬಂದು ದಾರಿ ತಪ್ಪಿಸಿ ಬೇರೆ ಕಡೆ ಸಪ್ಲೈ ಮಾಡ್ತಾರೆ. ಇಂಥ ಕೆಟ್ಟ ಜನರಿಗೋಸ್ಕರ ನಿಮ್ ಬದುಕನ್ನ ಯಾತಕ್ಕೆ ಹಾಳು ಮಾಡ್ಕೊಳ್ತಾ ಇದ್ದೀರಾ? ಇಂಥ ಕೆಟ್ಟ ಚಟಗಳಿಂದ ಥಿಯೇಟರ್ಗೆ ಯಾಕೆ ಕೆಟ್ಟ ಮಸಿ ಬಳಿತೀರಾ? ನಿಮಗೆ ಕಮಿಟ್ಮೆಂಟ್ ಇಲ್ವಾ? ನಿಮ್ಮಂತವರಿಂದ ನಾಟಕದವರಿಗೆ ಒಳ್ಳೆ ಹೆಸರು ಬರೋದಕ್ಕೆ ಹೇಗೆ ಸಾಧ್ಯ? ಜನರಿಂದ ಹೇಗೆ ಎಕ್ಸ್ಪೆಕ್ಟ್ ಮಾಡೋಕ್ ಸಾಧ್ಯ? ನಾವು ಯೋಚನೆ ಮಾಡಿ. ನನಗೀಗ್ಲೂ ಅನಿಸ್ತಾ ಇದೆ ಆ ಪಾತ್ರಕ್ಕೆ ನಿಮ್ಮನ್ನು ಬಿಟ್ರೆ ಬೇರೆ ಯಾರು ಮ್ಯಾಚ್ ಆಗೋದಿಲ್ಲ ಅಂತ. ಆದ್ರೆ ಈ ಕತೆ ಹೀಗೆ ಮುಂದುವರೆದ್ರೆ ನಾನು ಆ ನಾಟಕನ ಕ್ಯಾನ್ಸಲ್ ಮಾಡ್ಕೋಬೇಕಾಗುತ್ತೆ. ಬೇಡಿ ಸರ್, ಬೇಡಿ, ಕ್ಯಾನ್ಸಲ್ ಮಾಡಬೇಡಿ ಸರ್. ನಾನು ಮಾಡ್ತೀನಿ ಸರ್. ನಾನು ಕುಡಿಯೋದು ಸರ್. ಆ ರಾಜು ಬಲಂತ ಕುಡಿಸ್ಬಿಟ್ಟ ಸರ್. ನನ್ನ ಮಾತು ಕೇಳಿ, ಕ್ಯಾನ್ಸಲ್ ಮಾಡಬೇಡಿ. ಇಟ್ಸ್ ಆಲ್ ರೈಟ್. ಈಗಲೂ ನಾನು ನಿಮ್ಮನ್ನ ನಂಬ್ತೀನಿ. ನನ್ನ ನಾಟಕದಲ್ಲಿ ನೀವು ಪಾರ್ಟ್ ಮಾಡಬೇಕಾದ್ರೆ ನಂದೊಂದು ಕಂಡೀಷನ್ ಇದೆ. 1 ತಿಂಗಳು ನೀವೆಲ್ಲೂ ಹೋಗ್ಬಾರ್ದು, ನನ್ನ ಜೊತೆಲೇ ಇರಬೇಕು. ನಿಮ್ಮ ಮನೆಗೆ ಸಹ ಹೋಗ್ಕೊಡ್ದು. ಇದಕ್ಕೆ ಒಪ್ಪಿಗೆ ಇದ್ರೆ ಆಯ್ತು ಸರ್, ಇರ್ತೀನಿ. ರಾಘು, ಇಷ್ಟೆಲ್ಲ ವೀಕ್ನೆಸ್ಗಳ ಮಧ್ಯ ನಿಮ್ಮ ಅಂತರಂಗದಲ್ಲಿ ಒಬ್ಬ ಒಳ್ಳೆ ಕಲಾವಿದ ಇದ್ದಾನೆ. ಅದನ್ನ ನೀವು ಮರ್ತು ಬಿಟ್ಟಿದ್ದೀರ. ದಯವಿಟ್ಟು ನೀವು ಅದರ ಕಡೆ ಗಮನ ಕೊಡಿ. ಈ ವೀಕ್ನೆಸ್ ಎಲ್ಲ ಬಿಟ್ಬಿಡಿ. ಆಗ ಅದೇ ನಿಮ್ಗೊಂದು ಒಳ್ಳೆ ದಾರಿ ತೋರಿಸುತ್ತೆ. ಆಡೆ ಸಖಿ ಪ್ರಣಯದ ಗಾನ, ಆಡೆ ಸಖಿ ಪ್ರಣಯದ ಗಾನ, ಅನುದಿನ ಅನುಕ್ಷಣ ಕೋಗಿಲ ಕೊರಳಿನ ಮೋಹಕ ಗಾನ, ಕೋಗಿಲ ಕೊರಳಿನ ಮೋಹಕ ಗಾನ, ಚಿಗುರಿದ ಮಾಮರ ಒಲುಮೆಯ ತಾಣ, ಚಿಗುರಿದ ಮಾಮರ ಒಲುಮೆಯ ತಾಣ, ಆಡೆ ಸಖಿ ಪ್ರಣಯದ ಗಾನ, ಆಡೆ ಸಖಿ ಪ್ರಣಯದ ಗಾನ, ಆಡೆ ಸಖಿ ಪ್ರಣಯದ ಗಾನ. ಅಬ್ಬಬ್ಬಬ್ಬಬ್ಬ, ಎಷ್ಟೊಂದು ಅದ್ಭುತವಾದ ಸ್ಟೆಪ್ ಅಲ್ಲ. ನಾಟ್ಯನೇ ಮಾಡೋದಕ್ಕೆ ಬರೋದಿಲ್ಲ ಅಂತಿದ್ದೆ. ಇಲ್ಲಿ ನಿನ್ನ ಕೈಯನ್ನು ಇದೇನು ಕೈಯ? ಇನ್ನೇನ್ ಕಾಲ? ಹಂಗಲ್ಲಮ್ಮ, ಬಳ್ಳಿ ತರ ಇದೆ. ಈ ನಿನ್ನ ಬೆರಳುಗಳನ್ನು ನೋಡ್ತಾ ಇದ್ರೆ ಒಂದಲ್ಲ ಒಂದು ದಿನ ನೀನು ಸಿನಿಮಾ ಸ್ಟಾರ್ ಆಗ್ತೀಯಾ. ಏನೇನೋ ಹೇಳ್ಬೇಡಿ ನೀವು. ಏನೇನೋ ಯಾಕೆ ಹೇಳಿ? ಇರೋದನ್ನೇ ಹೇಳ್ತಾ ಇದ್ದೀನಿ. ಈ ಫೀಲ್ಡ್ ನಲ್ಲಿ 20 ವರ್ಷ ಸರ್ವಿಸು ನನಗೆ. ಎಂತೆಂತವ್ರನ್ನೋ ಸ್ಟಾರ್ ಮಾಡಿದ್ದೀನಿ. ನೀನು ಬಂಗಾರದ ಬೊಂಬೆ ಇದ್ದ ಹಾಗೆ. ನಂಗೂ ಆಕ್ಟ್ ಮಾಡಕ್ ತುಂಬಾ ಇಷ್ಟ. ಸರಿ, ಮತ್ತೆ ನಾಳೆನೆ ಪ್ರಾಕ್ಟೀಸ್ ಬಂದ್ಬಿಡು, ಹೀರೋಯಿನ್ ಮಾಡ್ಬಿಡ್ತೀನಿ. ಅಮ್ಮಂಗ್ ಗೊತ್ತಾದ್ರೆ ಸಾಯಿಸ್ಬಿಡ್ತಾಳ ಅಷ್ಟೇ. ಯಾಕಂತೆ? ನಾಟಕಕ್ ಹುಡ್ಗಿರೋದ್ರೆ ಹಾಳಾಗ್ ಹೋಗ್ತಾರಂತೆ. ಅದು ಅಲ್ದೆ ನಾಟಕ ನಾಟಕ ಅಂದೆ ಅಪ್ಪ ಹಾಳಾಗೋದ್ರು ಅಂತ ಅಮ್ಮಂಗ್ ಕೋಪ. ಅಯ್ಯೋ, ನಿಮ್ಮ ಅಪ್ಪ ಹಾಳಾಗಿರೋದು ನಾಟಕದಿಂದ ಅಲ್ಲ, ಕುಡುತ್ತಿಂದ. ನಾಟಕಕ್ಕೆ ಬಂದಿರೋ ಹೆಣ್ಮಕ್ಳು ಯಾವ್ಯಾವ್ದು ಉತ್ತರದಲ್ಲಿ ಉದ್ದಾರ ಆಗಿದ್ದಾರೆ. ನಿಜವಾಗ್ಲೂ? ಅಯ್ಯೋ, ನಾನೇ ಸುಳ್ಳು ಹೇಳ್ತೀನ ನಿನ್ಗೆ. ನೋಡಮ್ಮ, ನೋಡು, ನಿನಗೆ ಒಳ್ಳೆ ಭವಿಷ್ಯ ಇದೆ. ಅದ್ಯಾಕೆ ಮುಂದಿನ ತಿಂಗಳು ಅಭಿಮನ್ಯು ನಾಟಕ ಇದೆ, ಅದ್ರಲ್ಲಿ ನೀನೇ ಉತ್ತರಿ. ನಾ ಬಂದ್ರೆ ಅಮ್ಮ ಸಿಗ್ದಾಕ್ಬಿಡ್ತಾಳ ಅಷ್ಟೇ. ಒಂದ್ ಕೆಲ್ಸ ಮಾಡು, ಕಂಬೈನ್ಡ್ ಸ್ಟಡಿ ಇದೆ ಅಂತ ಸುಳ್ಳು ಹೇಳ್ಬಿಟ್ಟು ಬಂದ್ಬಿಡು. ಅಮ್ಮಂಗ್ ಗೊತ್ತಾಗೋದ್ರೆ? ಹೆಂಗ್ ಗೊತ್ತಾಗುತ್ತೆ? ನಾನಿಲ್ವಾ? ನೋಡಮ್ಮ, ಇದ್ರಲ್ಲಿ ನಂದೇನು ಸ್ವಾರ್ಥ ಇಲ್ಲ. ನಂಗೇನಾಗ್ಬೇಕಾಗಿದೆ ಹೇಳು? ಒಳ್ಳೊಳ್ಳೆ ಪ್ರತಿಭೆಗಳು ಸುಮ್ಮನೆ ಕೊಳತೋಗ್ತಿದೆಯಲ್ಲ ಅಂತ ನಂಗೆ ದುಃಖ ಆಗ್ತಿದೆ ಅಷ್ಟೇ. ನನಗೆ ಹೊಸ ಹೊಸ ಟ್ಯಾಲೆಂಟ್ ಬೇಕು. ಎಳ್ದಾಕ್ಬಿಡ್ತೀನಿ. ಈಗ ಒಂದು ಹಾಡು ಹಾಡಿ ನಾನು ಸ್ಟೆಪ್ಸ್ ಹೇಳ್ಕೊಡ್ತೀನಿ, ನೀನ್ ಮಾಡ್ಬೇಕು. ರೆಡಿನಾ? ಕೈ ಕೊಡ.
ಸೊಗೆಯ ಪೊದೆ ಅನ್ಸಕ್ಕೆ ಸುದಿನವಿದೆ ಮಲ್ಲಿಗೆ ಮಂಜುಳ ಮೋದಮಯ ರವಿ ಹೃದಯ ಜಗದಮಯ ರವಿ ಹೃದಯ ಜಗದಮಯ ಸುಗೆಯ ಪೊದೆ ಅನ್ಸಕ್ಕೆ ಸುದಿನವಿದೆ ಮಲ್ಲಿಗೆ ಮಂಜುಳ ಮೋದಮಯ ರವಿ ಹೃದಯ ಜಗದಮಯ ಸುಗೆಯ ಪೊದೆ ಅನ್ಸಕ್ಕೆ ಸುದಿನ ನನ್ ಗಂಡನ್ನು ಹಾಳು ಮಾಡಿದ್ದಲ್ದೆ ನನ್ ಮಗಳನ್ನು ಕುಲ್ಗೆಡ್ಸಕ್ ಬಂತೇನೋ ಪಾಪಿ ನಿನ್ನ ನೋಡಿ ಅಲ್ಲ ಪಾಪಿ ಚಾಂಡಾಲ ಮನೆ ಮುರ್ಕೊ ಹೋಗೆ ನೀನು ತಲೆ ಹಿಡ್ಕೊ ನನ್ ಮಗಳನ್ನ ಮುಟ್ತೇನೋ ಬಾಯ್ ಇನ್ನೊಂದ್ಸಲ ನನ್ ಮನೆ ಕಡೆ ಬಾ ನೀನು ನಿನ್ನ ಕೊಂದಾಕ್ಬಿಡ್ತೀನಿ ನಾನು ಜೀವ ಸಹಿತ ಉಳಿಸಲ್ಲ ಹೇಳ ಮೇಲೆ ನಿನಗೇನ್ ಬಂತೆ ಕೇಳ್ಗಲ್ಲ ಅವನ್ ಜೊತೆ ಕುಣಿತಾ ಇದ್ಯಲ್ಲೇ ನಿನಗೇನ್ ಬಂತು ನಾಟಕ ಹೇಳ್ಕೊಡ್ತೀನಿ ಅಂದ್ರಮ್ಮ ನಾಟಕ ಹೇಳ್ಕೊಡ್ತಾನಂತ ನಿಮ್ಮ ಅಪ್ಪಂಗ್ ನಾಟಕ ಹೇಳ್ಕೊಟ್ಟು ಮನೆ ಹಾಳು ಮಾಡಿದ್ದಾಯ್ತು ನಿನಗ್ ನಾಟಕ ಹೇಳ್ಕೊಟ್ಟು ಮಾನ ಹರಾಜ್ ಆಗ್ತಾನಂತೇನೆ ಅವನು ಇಲ್ಲಮ್ಮ ದೊಡ್ಡ ಸ್ಟಾರ್ ಮಾಡ್ತೀನಿ ಹೀರೋಯಿನ್ ಮಾಡ್ತೀನಿ ಅಂದ್ರಮ್ಮ ಹೀರೋಯಿನ್ ಮಾಡ್ತಾನಂತ ಮಾಡ್ತಾನೆ ಗಂಡ ದಿಕ್ಕಿಲ್ಲದ ಮನೆ ಇದು ಮಾಡ್ದೆ ಇನ್ನೇನ್ ಮಾಡ್ತಾನೆ ಇವತ್ತು ನಿನ್ನ ಹೀರೋಯಿನ್ ಮಾಡ್ತೀನಿ ಅಂತಾನೆ ನಾಳೆ ನಿನ್ನ ಯಾವನಿಗಾದ್ರೂ ಮಾರಿ ಹಣ ಮಾಡ್ತೀನಿ ಅಂತಾನೆ ಹೋಗ್ತೇನೆ ಅವನ್ ಜೊತೆ ಹೋಗೆ ಬಿಡೆ ಏನು ಅಂತ ಹುಟ್ಟಿದ್ದೀರೆ ಯಾಕೋ ತುಂಬಾ ಬೇಜಾರಾಯ್ತು ಸರ್. ಅವ್ರನ್ನೆಲ್ಲ ನಾನು ತುಂಬಾ ಗೋಳಿಕೊಂಡ್ಬಿಟ್ಟೆ. ಎಂಥ ಮಂತಂದ ಹೆಣ್ಮಗಳು ಸರ್ ಅವಳು. ಅಂತವಳನ್ನ ಯಾರಿಗೂ ಮುಖ ತೋರಿಸದೆ ಬಾಳೋ ಅಂತ ಏನು ಸ್ಥಿತಿಗೆ ತಂದ್ಬಿಟ್ಟೆ. ನನಗೆ ಗೊತ್ತಾಗಿಲ್ಲ ಸರ್. ಯಾವುದೋ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸೋ ಅಂತ. ಆ ಪುಟ್ಟ ಹುಡುಗನ್ ನೋಡಿದಾಗ ಕರಳು ಕಿತ್ತು ಬರುತ್ತೆ ಸರ್. ಹಾಕೋಕ್ ಒಳ್ಳೆ ಬಟ್ಟೆ ಇಲ್ಲ, ತಿನ್ನೋಕ್ ಊಟ ಇಲ್ಲ. ಯಾರ ಮಕ್ಕಳಿಗೂ ಇಂಥ ಕಷ್ಟ ಬರಬಾರ್ದು ಸರ್, ಬರಬಾರ್ದು. ಮೇಲೆ ಕೇಳಕ್ ಆಗದೆ ಇರೋಷ್ಟು ಹಳ್ಳಕ್ಕೆ ಜಾರಿ ಬಿದ್ಬಿಟ್ಟೆ ಸರ್. ಕುತ್ತಿಗೆವರೆಗೂ ಕೊಳಚೆ. ಎದ್ದೇಳ್ಬೇಕು ಅಂದಾಗೆಲ್ಲ ಯಾರಾದ್ರೂ ತಳ್ತಾನೇ ಇರೋರು. ನನ್ನ ಬಾಳಿನ ಬಣ್ಣದ ಹೆಜ್ಜೆಗಳು ಮೂಡೋದಕ್ಕೆ ಮುಂಚೆನೆ ಕರ್ಗೋಗ್ಬಿಟ್ವು ಸರ್, ಕರ್ಗೋಗ್ಬಿಟ್ವು. ಯಾಕೋ ನೋಡಿ, ಸಮಾಧಾನ ಮಾಡ್ಕೊಳ್ಳಿ. ರಾಘು ನೋಡಿ, ಇನ್ನೂ ಕಾಲ ಮಿಂಚಿಲ್ಲ. ಎಲ್ಲ ಮೊದಲಿಂದ ಪ್ರಾರಂಭಿಸೋಣ. ನಾನು ನಿಮ್ಮ ಬೆನ್ನೆಲುಬಾಗಿರ್ತೀನಿ. ಮನುಷ್ಯನ ಮುಖದ ಮೇಲೆ ನೂರಾರು ನೋವಿನ ಗೆರೆಗಳಿರ್ತವೆ. ಹಾಗಂತ ಸದಾ ಅಳೋಕ್ ಸಾಧ್ಯನಾ? ಅನಾಹುತ ಆಗೋದಕ್ಕೆ ಮುಂಚೆ ಎಚ್ಚೆತ್ಕೊಂಡಿದ್ದೀರಾ. ಡೋಂಟ್ ವರಿ, ಐ ಆಮ್ ವಿತ್ ಯು. ಈ ಶೋಸ್ ಎಲ್ಲ ಆದಮೇಲೆ ನಾವು ಪ್ರತಿದಿನ ನಾಟಕ ಆಡಬೇಕಾಗತ್ತೆ. ಆಗ ಕಂಪ್ನಿಗೊಬ್ಬ ಮ್ಯಾನೇಜರ್ ಬೇಕಾಗತ್ತೆ. ಆ ಕೆಲಸ ನಿಮ್ಮ ಮಗಳು ಮಾಡಲಿ. ಇನ್ನು ನಿಮ್ಮ ಮಗ ಬ್ಯಾಕ್ ಸ್ಟೇಜ್ ನೋಡ್ಕೊಳ್ಳಿ. ಆಗ ನಿಮ್ಮ ಹೆಂಡತಿ ಹೊರಗಡೆ ದುಡಿಬೇಕಾದ ಅವಶ್ಯಕತೆನೇ ಇರೋಲ್ಲ. ರೈಟ್ ಸರ್? ನನ್ನ ಪಾಲಿನ ದೇವರು ಸರ್ ನೀವು. ಮನುಷ್ಯರಿಗೆ ಯಾಕ್ರಿ ದೇವ್ರ ಪಟ್ಟ? ಮನುಷ್ಯ ಮನುಷ್ಯನಾಗೆ ಇದ್ರೆ ಅದೇ ದೈವತ್ವ. ನಮ್ಮ ಮನೆಯವರೆಲ್ಲ ನಗನಗ್ತಾ ಸಂತೋಷವಾಗಿರೋದನ್ನ ನೋಡ್ಬೇಕು ಅಂತ ಮನಸ್ಸು ತುಂಬಾ ಆತರ ಪಡ್ತಾ ಇದೆ ಸರ್. 10 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. ಒಬ್ಳೇ ಮಗಳು. ನಮ್ ತಂದೆ ತಾಯಿನೂ ಒಪ್ಕೊಂಡ್ಬಿಟ್ಟಿದ್ದಾರೆ. ನೋಡು, ಒಂದೊಂದ್ಸಾರಿ ಮನೆಯವ್ರಿಗೋಸ್ಕರ ಲವ್ನ ತ್ಯಾಗ ಮಾಡ್ಬೇಕಾಗತ್ತೆ. ನಿಮ್ಮ ಅಪ್ಪ ಅಮ್ಮ ಹೇಳಿದ ಹುಡುಗನ ಮದುವೆ ಮಾಡ್ಕೋ, ಹೊಟ್ಟೆಲಿರೋದು ತೆಗಿಸ್ಬಿಡು, ಪ್ರಾಬ್ಲಮ್ ಸಾಲ್ವ್. ಹೊಟ್ಟೆನು ಕ್ಲೀನು, ನೀನು ಫ್ರೆಶ್. ಅಯ್ಯೋ ಪಾಪಿ, ನಿನ್ ಗಂಡಸ್ತನ ಟೆಸ್ಟ್ ಮಾಡ್ಕೊಳಕ್ಕೆ ನನ್ನನ್ನು ಉಪಯೋಗಿಸ್ಕೊಂಡ್ಯೇನೋ? ನಾನೇನೋ ಅನ್ಯಾಯ ಮಾಡಿದ್ದೆ. ಸುಮಾ, ಕೂಲ್ ಡೌನ್. ಜಸ್ಟ್ ಶಟ್ ಅಪ್. ಆ ಹೆಸರು ಕರೆಯೋ ಯೋಗ್ಯತೆ ನಿನಗಿಲ್ಲ. ಸುಮ್ಮಾ ಅಂತ ಕರ್ದೆ ನನ್ಗೆ ಈ ಗತಿ ಆಗಿರೋದು. ಅಯ್ಯೋ ಸುಮಾ, Just shut up. Just shut up. Shut up.
ಸುಮಾ ಏನೈತೆ? ಯಾಕೆ ಅಳ್ತಾ ಇದೀಯಾ? ಏನಾಯ್ತು ಸುಮಾ? ಯಾಕೆ ಅಳ್ತಿದೀಯಾ? ಮಾತಾಡು. ಅಮ್ಮ, ನಾ ಮೋಸ ಹೋಗ್ಬಿಟ್ಟೆ. ಅವ್ನು ನನಗ್ ಮೋಸ ಮಾಡ್ಬಿಟ್ಟ ಅಮ್ಮ. ಯಾವ್ದೋ ಶ್ರೀಮಂತರ ಮನೆ ಹುಡುಗಿನ ಮದ್ವೆ ಆಗ್ತಾನಂತೆ. ಆಸ್ತಿ ಕಾರು ಕೊಡ್ತಾರೆ ಅಂತ ಅವ್ರ ಮನೆಯವ್ರ ಒತ್ತಾಯಕ್ಕೆ ಅವಳನ್ನೇ ಮದ್ವೆ ಆಗ್ತೀನಿ ಅಂತ ಹೇಳ್ಬಿಟ್ಟ ಅಮ್ಮ. ಸರಿಯಾಗಿ ಮಾಡಿದ್ದಾನೆ ಬಿಡು. ನೀ ದೊಡ್ಡ ಮಹಾರಾಜನ್ ಮೊಮ್ಮಗಳು ನೋಡು, ನಿನ್ನ ಮದ್ವೆ ಮಾಡ್ಕೊಳಕ್ಕೆ. ಅಮ್ಮ, ಆದ್ರೆ ಏನಾದ್ರೆ? ನಾನು 3 ತಿಂಗಳು ಗರ್ಭಿಣಿ ಅಮ್ಮ. ಎಲ್ಲಾದ್ರೂ ಹೋಗಿ ಹೊಟ್ಟೆ ಕ್ಲೀನ್ ಮಾಡಿಸ್ಕೊಂತ ಹೇಳ್ಬಿಟ್ಟ ಅಮ್ಮ. ಅಮ್ಮ 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 ಮಾತಾಡಮ್ಮ. ಅಮ್ಮ ಪ್ಲೀಸ್ ಮಾತಾಡಮ್ಮ. ಅಮ್ಮ ನೀನ್ ಹೊಡಿ, ಬೈ, ಸಾಯಿಸು, ಏನ್ ಬೇಕಾರ ಮಾಡು, ಆದ್ರೆ ಈ ತರ ಮಾತ್ರ ಸುಮ್ನೆ ಕೂತ್ಕೋಬೇಡಮ್ಮ. ಅಮ್ಮ ಮಾತಾಡಮ್ಮ. ಅಮ್ಮ, ನನ್ನೊಂತಳು ನಿನ್ನ ಹೊಟ್ಟೆಲ್ ಹುಟ್ಬಾರ್ದಾಗಿತ್ತಮ್ಮ. ಅಮ್ಮ ಮಾತಾಡಮ್ಮ. ಅಮ್ಮ ಮಾತಾಡಮ್ಮ. ಬಾಯಿಗೆ ಮಣ್ಣಾಕ್ಬಿಟ್ಟು ಮಾತಾಡು ಅಂದ್ರೆ ಹೇಗ್ ಮಾತಾಡ್ಲಿ? ಏನ್ ಮಾತಾಡ್ಲಿ? ಇಂಥ ಕೆಲಸ ಮಾಡ್ಕೊಂಡು ಮನೆಗೆ ಯಾಕೆ ಬಂದೆ? ರಸ್ತೆಲಿ ಲಾರಿನೋ ಬಸ್ಸು ಓಡಾಡ್ತಾ ಇರ್ಲಿಲ್ವಾ? ನಿಮ್ಮಪ್ಪ ನಾಟಕ ನಾಟಕ ಅಂತ ಕುಡಿಯೋದು ಕಲ್ತು ಏನ್ ಮನೆನೇ ಕೊಲ್ಗಿಡಿಸ್ಬಿಟ್ಟ. ಆದ್ರೂ ಕಷ್ಟಪಟ್ಟು ಅಲ್ಪ ಸ್ವಲ್ಪ ಮರ್ಯಾದೆ ಉಳಿಸ್ಕೊಂಡಿದ್ದೆ. ನೀನದನ್ನು ಹರಾಜಾಕ್ಬಿಟ್ಟೆ. ಸಾರ್ಥಕ ಆಯ್ತು ಕಣೆ, ಸಾರ್ಥಕ ಆಯ್ತು. ನನ್ನ ಹೊಟ್ಟೆ ತಂಪು ಮಾಡ್ಬಿಟ್ಟೆ ಕಣೆ, ಹೊಟ್ಟೆ ತಂಪು ಮಾಡ್ಬಿಟ್ಟೆ. ಇನ್ನು ಏನೇನ್ ದೃಶ್ಯಗಳಿಟ್ಟಿದೀಯಪ್ಪ? ಇನ್ನು ಏನೇನು ಅನುಭವಿಸ್ಬೇಕು ನಾನು? ತುಪ್ಪದ ದೀಪ ಹಚ್ಚಿದ ತಪ್ಪಿಗೆ ನಮ್ ಸಂಸಾರನ ಸಿಪ್ಪೆಗೆ ಇಳಿದು ಬಿಟ್ಟಿಯಲ್ಲ. ನಾನೇನ್ ಅನ್ಯಾಯ ಮಾಡಿದ್ದೆ? ನಾನೇನ್ ಮಾಡ್ಲಿ? ಅಮ್ಮ, ಅಣ್ಣ ಅಲ್ಲೆಲ್ಲೂ ಇಲ್ಲ ಅಮ್ಮ. ನಿಮ್ಮಪ್ಪನಾದ್ರೂ ಕರ್ಕೊಂಬಾರೋ. ಅವರೆಲ್ಲಿರ್ತಾರಮ್ಮ? ಕಲಾಕ್ಷೇತ್ರದಲ್ಲಿರ್ತಾರೆ ನೋಡು. ಅಲ್ಲಿಗೆಲ್ಲ ನಾನು ಹೋಗಲ್ಲ. ಅಲ್ಲಿಗೆ ಹೋದ್ರೆ ಅವ್ರ ಫ್ರೆಂಡ್ಸ್ ಎಲ್ಲ ಯಾರ ಮಗನಪ್ಪ ನೀನು ಅಂತ ಕೆಟ್ಟಾಗೆಲ್ಲ ರೇಗಿಸ್ತಾರಮ್ಮ. ಸೀತಾ, ಯಾಕೆ ಹೀಗೆ ಕೂತಿದ್ಯಾ?
ಚೆನ್ನಾಗಿದೆಯೇನೋ? ಎಕ್ಸಾಮ್ ಯಾವಾಗಿಂದ? ನಮಗೂ ಏನಾದ್ರೂ ಊಟ ಸಿಗ್ಬೋದು? ಅನ್ನ ಆಗ್ತಾ ಇದೆ, ಕೈಕಾಲು ತೊಳ್ಕೊಂಬನ್ನಿ. ಸೀತಾ, 1 ತಿಂಗಳಿಂದ ಬರೋದಕ್ಕಾಗಲೇ ಇಲ್ಲ. ನಮ್ ಡೈರೆಕ್ಟ್ರು ತುಂಬಾ ಸ್ಟ್ರಿಕ್ಟು. ಅವರು ಕೈಕಾಲು ತೊಳ್ಕೊಂಬನ್ನಿ ಹಿಂದೆ. ಈ ಮನುಷ್ಯನ ಹತ್ರ ಏನು ಅಂತ ಹೇಳಪ್ಪ. ಸದಾ ನಾಟಕ ಚಿಂತೆ. ನಾನು ಹೇಳಿದ್ರು ಒಂದೇ, ಬಿಟ್ರು ಒಂದೇ. ಕುಡಿದು ಮತ್ನಲ್ಲಿ ಊರು ತುಂಬ ಹೇಳ್ಕೊಂಡು ಬಂದ್ಬಿಟ್ರೆ ಬೇಡಪ್ಪ, ಬೇಡ. ಪ್ರಭು ಸರ್, ನನ್ನ ಮತ್ತೆ ಮನುಷ್ಯನಾಗಿ ಮಾಡಿದ್ದಕ್ಕೆ ನಿಮ್ಗೆಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ನಾನು ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ಅಂತ ಅವಳಿಗೆ ಗೊತ್ತಾದ್ರೆ ಅದೆಷ್ಟು ಸಂತೋಷ ಪಡ್ತಾಳೋ. ಹರಿ, ಸುಮಾ ಎಲ್ಲೋ? ರೂಮ್ನಲ್ಲಿ ಮಲ್ಕೊಂಡಿದ್ದಾಳೆ. ಯಾಕೆ, ಮೈ ಹುಷಾರಿಲ್ವಾ? ಅವಳಿಗೇನಾಗಿದೆ ದಾಡಿ? ಯಾಕೋ ಹೀಗೆ ಊಟಕ್ಕೆ ಬರ್ತೀರಾ? ಏ ಹರಿ, ಊಟ ಮಾಡ್ಬಾ. ನೀವು ಹೋಗಿ ಮಾಡಿ. ತುಂಬಾ ಒಳ್ಳೆ ಡೈರೆಕ್ಟ್ರು. ನಾನು ಸರ್ವಿಸಲ್ಲೇ ನೋಡಿರ್ಲಿಲ್ಲ. ಅದೆಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಗೊತ್ತಾ? ಇನ್ ಸ್ವಲ್ಪ ಹುಳಿ ಹಾಕು. ಸೀತಾ, ಭಕ್ತ ಪ್ರಹ್ಲಾದ ಹೀಗೂ ಮಾಡ್ಬೋದು ಅಂತ ನೀನೇ ಆಶ್ಚರ್ಯ ಪಡ್ತೀಯ ಅಲ್ಲ? ರಿಹರ್ಸಲ್ ನೋಡೋದಕ್ಕೆ ಅದು ಎಷ್ಟು ಜನ ಅಂತೀಯ? ಓಹೋ, ಒಂದ್ ವಿಷಯ. ಇಷ್ಟು ದಿನ ಮಾಡಿದಾಗಲ್ಲ ಈ ನಾಟಕ. ಡೆಲ್ಲಿ, ಮದ್ರಾಸ್, ಕಲ್ಕತ್ತಾ, ಮುಂಬೈ ಎಲ್ಲ ಕಡೆ ಹೋಗ್ತಾ ಇದ್ದೀವಿ. ಸೀತಾ, ಡೆಲ್ಲಿಯಿಂದ ನಿಂಗೆ ಏನ್ ಬೇಕು ಹೇಳು, ಎಲ್ಲ ತಂದು ಕೊಡ್ತೀನಿ. ಮಕ್ಕಳಿಗೆ ಹೊಸ ಬಟ್ಟೆ, ಆ ಸುಮನ್ಗೆ ಒಂದು ಒಳ್ಳೆ ಸುಮನ್ ವಿಷಯನೇ ನಾನು ನಿಮ್ಮ ಹತ್ರ. ಸೀರೆ ಬೇಡ ಅಲ್ಲ? ಅದಂತೂ ದಾರ, ಚೂಡಿದಾರ ತಂದು ಕೊಡ್ತೀನಿ. ಸೀತಾ, ನಿನ್ಗೊಂದು ವಿಷಯ ಹೇಳಿದ್ರೆ ನೀನು ತುಂಬಾ ಖುಷಿ ಪಡ್ತೀಯ. ನಾನು ಈಗ ಕುಡಿಯೋದನ್ನ ಬಿಟ್ಟು ಹೋಗ್ಲಿ ಬಿಡು. ಇವತ್ತಲ್ಲ ನಾಳೆ ನಿನಗೆ ಗೊತ್ತಾಗುತ್ತೆ. ಆ ಖುಷಿಯಿಂದ ನೀನೇ ಓಡ್ ಬಂದು ಇವತ್ತು ನನ್ನ ಮನೆ ಉದ್ಧಾರ ಆಯ್ತ್ರಿ ಅಂತ ನೀನೇ ಹೇಳ್ತೀಯ. ಸೀತಾ, ಸೀತಾ, ನಾನೀಗ ಹೋಗ್ಬೇಕು. ಬೆಳಿಗ್ಗೆ 6 ಗಂಟೆಗೆ ರಿಹರ್ಸಲ್ ಇದೆ. ನಾಳೆ ಸಂಜೆ 5 ಗಂಟೆಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದ್ಬಿಡು. ಬೇಗ ಬಂದ್ಬಿಡು, ಲೇಟ್ ಆದ್ರೆ ಸೀಟ್ ಸಿಗಲ್ಲ. ಅವ್ರ ಕಂಪ್ನಿಯಲ್ಲಿ ಚಾನ್ಸ್ ಗ್ಯಾರಂಟಿ ಆಗ್ಬಿಟ್ರೆ ಯಾವಾಗಲೂ ನಾಟಕ ಮಾಡ್ಕೊಂಡೇ ಇರ್ಬೋದು. ಏ ಹರಿ, ಅಮ್ಮನ್ ಕರ್ಕೊಂಡು ಬಂದ್ಬಿಡು, ಮರಿಬೇಡ. ಸುಮಾ, ನಾನು ಬರ್ತೀನಮ್ಮ, ನಾನು ಬರ್ತೀನಿ.
ಮನೇಲಿ ಯಜಮಾನ್ರು ಇದಾರೋ? ಓ, ನಾಟಕ ಇವತ್ತು ಭಕ್ತ ಪ್ರಹ್ಲಾದ. ನೆರೆದ ಪ್ರೇಕ್ಷಕ ಸಮುದಾಯ ಮನಮಿಡಿಯುವಂತೆ ಹೃದಯ ಸ್ಪರ್ಶಿ ಅಭಿನಯ ನೀಡ್ತಾ ಇರ್ತಾರೆ. ನಟ ಸಾರ್ವಭೌಮರ ಅಭಿನಯಕ್ಕೆ ಪ್ರೇಕ್ಷಕರು ಚಪ್ಪಾಳೆ ಹೊಡಿತಾ ಇದ್ರೆ ಕಲಾಕ್ಷರ ಕಿತ್ತೋಗ್ಬೇಕು ಅಂತ ಅಭಿನಯ ಮಾಡ್ತಾರೆ. ಒಬ್ಬ ಕಲಾವಿದನಿಗೆ ಅದಕ್ಕಿಂತ ಇನ್ನೇನು ಬೇಕು? ಅದೇ ಮರ್ಯಾದೆ, ಸಾಧನೆ. ಮನೇಲಿ ಮಗಳಿದಾಳೋ? ಓ, ಕಂಬೈನ್ಡ್ ಸ್ಟಡಿಗೆ ಬ್ಯೂಗಲ್ ರಾಕ್ ಹೋಗಿದ್ದಾಳೇನು ಅಂತ ಕೇಳ್ದೆ. ಒಳ್ಳೆ ಶ್ರೀಮಂತನಿಗೆ ಬಲೆ ಬೀಸಿದಾಳೆ ಅವಳು. ಎಷ್ಟು ತಿಂಗಳಂತೆ? 3 ಅಂತ ಪಾರ್ಕ್ನಲ್ಲಿ ಹೇಳ್ತಿದ್ದು. ಬಂಡೆ ಸಂದಿಲಿದ್ದೆ, ಸರಿಯಾಗಿ ಕೇಳಿಸ್ತಿಲ್ಲ. 3 ಅಂತ ಅವಳು ಹೇಳ್ತಿದ್ದಾಗೆ 3 ಮಾರುದ ಚಂಗಂತ ನೆಗೆದ್ಬಿಟ್ಟ. ಅನುಭವಿಸ್ತಾ ಆರಾಮಾಗಿ ಲಕ್ಷಣವಾಗಿ ಕ್ಲೀನ್ ಮಾಡಿಸ್ಕೋ, ದುಡ್ಡು ಕೊಡ್ತೀನಿ ಅಂತ ಹೇಳಿ ಕೈ ತೊಳ್ಕೊಂಡ್ಬಿಟ್ಟ. 10 ಲಕ್ಷ ರೂಪಾಯಿ ವರದಕ್ಷಿಣೆ ತರೋಳ್ನ ಬಿಟ್ಬಿಟ್ಟು 2 ಹೊತ್ತಿಗೆ ಕೂಳಿಲ್ದಿರು ಬಿಗ್ನಾಸಿನ ಯಾಕೆ ಮದುವೆ ಮಾಡ್ಕೊತಾನೆ? ಏನ್ ಮಾಡಿದ್ರಿ? ತೆಗಿಸ್ಬಿಟ್ರ? ಹೋಗ್ಲಿ ಬಿಡಿ, ಪಾಪ ಚೊಚ್ಚಲು ಬಸ್ರಿ. ರಾತನ ಮೀರಿಸುವಂತ ನಟ ಸಾಮ್ರಾಟ್ ಹುಟ್ಟಿದ್ರು ಹುಟ್ಟಬಹುದು. ಯಾಕೆ ಕಿರಿಸ್ತಾ ಇದ್ಯಾ? ನೀನ್ ಕಿರ್ಚೋದ್ರಿಂದ ಸುತ್ತ 4 ಮನೆಗೆ ವಿಚಾರ ಗೊತ್ತಾಗುತ್ತೆ ಅಷ್ಟೇ. ಹೇಗ್ ಹೋಗ್ಲಿ? ಕಂಡೋರ್ ಮನೆಗೆ ಬಿದ್ದಿರೋ ಬೆಂಕಿನಲ್ಲಿ ಬೀಡಿ ಹಚ್ಕೊಳ್ಳೋ ಸ್ವಭಾವ ನಂದು. ನಾನ್ ನಿನಗೆ ಏನ್ ಅನ್ಯಾಯ ಮಾಡಿದ್ದೆ ಅಂತ ನನ್ ಮೇಲೆ ಹೀಗೆ ವಿಷ ಕಾರ್ತಿದೀಯಾ? ಅವತ್ ಪರ್ಕೆಲ್ ಹೊಡೆದಿದ್ದು ನೆನಪಿದ್ಯಾ? ಒಂದಲ್ಲ ಒಂದಿನ ಈ ರೀತಿ ಆಗತ್ತೆ ಅಂತ ನೀನ್ ಅಂದ್ಕೊಂಡಿರ್ಲಿಲ್ಲ ಅಲ್ವಾ? ಹೋಗ್ಲಿ ಬಿಡು, ಈಗ್ಲೂ ಹೇಳ್ತಾ ಇದ್ದೀನಿ, ನಿನ್ ಮಗಳನ್ನ ಕಳಿಸ್ಕೊಡು. ನಾಟಕದಲ್ಲಿ ಪಾತ್ರ ಮಾಡಿಸ್ತೀನಿ. ಅವಳಿಗೆ ಇನ್ನೇನು ಉಳಿದಿದೆ? ವಿಷ ತಗೊಂಡು ಸಾಯ್ಬೇಕು, ಮರ್ಯಾದೆ ಉಳಿಸ್ಕೊಳಕ್ಕೆ. ಇಲ್ದೆ ಹೋದ್ರೆ ನಾಟಕದಲ್ಲಿ ಪಾತ್ರ ಮಾಡ್ಕೊಂಡು ಜೀವನ ಮಾಡ್ಬೇಕು. ಉಂಡು ಮಗ ಬಂಡ್ ಗಂಡ, ಅವ್ರ ಜೊತೆನಲ್ಲಿ ಜೀವನ ಯಾಕೆ ಮಾಡ್ತೀಯಾ? ಯೋಚನೆ ಮಾಡಿ ನಿರ್ಧಾರಕ್ಕೆ ಬಾ. ನಾಳೆ ಬರ್ತೀನಿ. ಪರಮೇಶ್ವರ, ಯಾವ ತಪ್ಪಿಗಾಗಿ ನನಗೆ ಈ ಶಿಕ್ಷೆ ವಿಧಿಸುತ್ತಿರುವೆ? ಕರುಳ ಕುಡಿಯನ್ನು ಕೆಂಡದಲ್ಲಿ ಕರಟಿಸುವ ಕ್ರೂರತೆಯನ್ನು ಕಾಣಲೆಂದೇಕೆ ಉಳಿಸಿರುವೆ? ಹುಟ್ಟಿಸಿದ ಆತನಿಗೆ ಹುಟ್ಟಿನ ಬಗ್ಗೆ ಏಕಿಷ್ಟ ದ್ವೇಷ? ಅನವರತ ನಿನ್ನನ್ನೇ ಧ್ಯಾನಿಸುತ್ತಾ ಕುಲಪುತ್ರನಿಗಾಗಿ ಹಲು ಬಿದ್ದೆ. ಜಗತ್ತೇ ಬೆರಗಾಗುವಂತ ಅಸೀಮ ಶಕ್ತಿಯನ್ನು ಪುತ್ರನಲ್ಲಿಟ್ಟು ಹೆತ್ತ ತಂದೆಯನ್ನು ಹುಚ್ಚೆಬ್ಬಿಸುವ ನಾರಾಯಣನ ನಾಮ ಪ್ರಜ್ಞೆಯನ್ನು ಏಕೆ ಇತ್ತೆ? ಮಹಾರಾಣಿ, ಮಹಾರಾಣಿ, ಏನಾಯ್ತು ನನ್ನ ಕಂದನಿಗೆ? ಬೇಡ, ನಿನ್ನ ಹಾಳು ಸುರಿಯುತ್ತಿರುವ ಮೋರೆಯೇ ಅರುಹುತ್ತಿರುವುದು ಕಟು ಸತ್ಯವ? ಹೇಳು ಅಂತ್ಯವ? ಸಾವು ಹಾವಾಗಿತ್ತೆ, ಮದಗಜ ಮುಗಿಸುತ್ತೆ. ಪರ್ವತದ ಕಮರಿಗಳಲ್ಲಿ ನನ್ನ ಕಂದನ ಎಲುಬುಗಳು ದೊರಕಿತ್ತೆ. ಸಮುದ್ರದ ತಿಮಿಂಗಲ ನನ್ನ ಕಂದನನ್ನು ನುಂಗಿ ಹಾಕಿತ್ತೆ. ಇಲ್ಲ ತಾಯಿ, ಇಲ್ಲ. ನಾರಾಯಣನ ನಾಮಸ್ಮರಣೆಯು ಸಾವನ್ನು ಜಯಿಸಿತಮ್ಮ. ಅಮ್ಮ, 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 ಎಲ್ಲಿ ನಿನ್ನ ಗಂಡ? ಅವನ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಇವತ್ ಮನೆ ನೆನಪಾಯ್ತೇನಪ್ಪ? ನೀನೇ ಹೇಳಿದೆಲ್ಲ ಮಮ್ಮಿ ಮನೆಗೆ ಬರಬೇಡ ಅಂತ. ಚಂದ್ರು, ಕುಡ್ಕೊಂಡ್ ಬಂದಿದ್ಯೇನೋ? ನಿನಗೇನ್ ಬಂತು ಕೇಳ್ಗಾಲ? ಕೇಳ್ಗಾಲ ಬಂತು ಅಂತ ಕುಡ್ಕೊಂಡ್ ಬಂದಿಲ್ಲ ಮಮ್ಮಿ, ಒಳ್ಳೆ ಕಾಲ ಬಂತಲ್ಲ ಅಂತ ಖುಷಿ ಕುಡ್ಕೊಂಡ್ ಬಂದಿದ್ದೀನಿ ಅಷ್ಟೇ. ಎಲ್ಲಿ ನಿನ್ನ ಗಂಡ? ನಮ್ಮಪ್ಪ ಅನ್ಸ್ಕೊಂಡ್ ಪ್ರಾಣಿ. ಯಾಕೆ? ಎಲ್ಲೋ ನಾಟಕ ಆಡಕ್ ಹೋಗಿದ್ದಾನಂತೆ, ಅವನ್ಗೆ ಯಾರ ಮಗ ಸೇರ್ಸ್ಕೊಂಡ ಬೇಕೂಪ. ಅವನು ದೊಡ್ಡ ಕುಡ್ಕನೇ ಇರ್ಬೇಕು. ನೋಡ್ ಮಮ್ಮಿ, ನಾನು ಅರ್ಜೆಂಟಾಗಿ ಅವನ ಜೊತೆ ಮಾತಾಡ್ಬೇಕು. ಏನ್ ಮಾತು? ದುಡ್ಡಿನ ಮಾತು. ಯಾವ ದುಡ್ಡು? ನಮ್ಮ ಆಸ್ತಿದು. ಆಸ್ತಿನ? ನಮಗೆ ಯಾವ ಸೀಮೆ ಆಸ್ತಿ ಇದೆ? ಇದೆ. ನೀನ್ ಸುಳ್ಳು ಹೇಳ್ತಿದೀಯ. ಇದೆ. ನಿಮ್ಮಪ್ಪ ಮಾಡಿರೋ ಸಾಲ ತಗೊಂಡೋಗ್ತೀಯಾ? ಅದನ್ನ ನೀನೇ ಇಟ್ಕೋ. ನನಗ್ ಬೇಕಾಗಿರೋದು ಆಸ್ತಿ. ಯಾವ ಆಸ್ತಿ? ಎಲ್ಲಿದೆ? ಇಲ್ಲೇ ಇದೆ. ಇಲ್ಲೇ? ಈ ಮನೆ. ನನಗೆ ಇದರಲ್ಲಿ ಪಾಲ್ ಬೇಕು. ಇದು ನಿಮ್ಮಪ್ಪನ ಮನೆ ಅಂತ ನಿನಗೆ ಯಾರೋ ಹೇಳಿದ್ದು? ಇದು ನಮ್ಮಪ್ಪ ನನಗ್ ಕೊಟ್ಟಿರೋ ಆಸ್ತಿ. ಇದು ಪಾಲಾಗೋದು ನಾನ್ ಮಣ್ಪಾಲಾದ್ಮೇಲೆ ಹೊರತು ಬದುಕಿರುವಾಗಂತೂ ಅಲ್ಲ. ನಿಮ್ಮಪ್ಪ ಇನ್ನಿಲ್ದ ಹಾಗೆ ಈ ಮನೆ ಮುಳುಗ್ಸೋ ಪ್ರಯತ್ನ ಪಟ್ರು. ಆಗ್ಲೇ ಇದನ್ನ ಉಳಿಸ್ಕೊಂಡೋಳು. ಇನ್ನು ನೀನ್ ಕೇಳಿದ್ರೆ ಕೊಟ್ಬಿಡ್ತೀನೇನೋ. ತೊಲಗ ಆಚೆ. ನನಗೆ ಪಾಲ್ ಬೇಕು. ನಾನು ಮದುವೆ ಮಾಡ್ಕೊತಾ ಇದ್ದೀನಿ.
ಹುಡುಗಿ ಯಾರು ಗೊತ್ತಾ? ಮೇರಿ. ಮೇರಿ? ಹಾ, ಮೇರಿ. ನಾನು ಅವ್ರ ಜಾತಿಗೆ ಸೇರ್ಕೊತಾ ಇದ್ದೀನಿ. ಯಾರಿಗ್ ಬೇಕು ಈ ದರಿದ್ರದ ಗೋಳು? ನನಗೆ ದುಡ್ಡು ಸಿಗುತ್ತೆ, ನಾನೇ ಪ್ರೀತಿಸಿದ ಹುಡುಗಿನೂ ಸಿಗ್ತಾಳೆ, ಜೊತೆಗೆ ಕೆಲಸನೂ ಸಿಗುತ್ತೆ. ಅದಕ್ಕೆ ನನಗೆ ಪಾಲ್ ಬೇಕು. ಹುತ್ತದ ಹಾವು ನಿನ್ನನ್ನು ಕಚ್ಚಲಿಲ್ಲವೇ? ಹರಿನಾಮ ಸ್ಮರಣೆಗೆ ಹುತ್ತದ ಹಾವು ಹೆಡೆ ಎತ್ತಿ ಆಡಿತಷ್ಟೇ ತಂದೆ. ಮದಗಜ ನಿನ್ನನ್ನು ತುಳಿಯಲಿಲ್ಲವೇ? ನಾರಾಯಣನ ನಾಮಸ್ಮರಣೆಯನ್ನು ಕೇಳಿ ಮದಗಜ ಮುದದಿಂದ ನಮಸ್ಕರಿಸಿದಷ್ಟೇ. ಪರ್ವತ ಶಿಖರದಿಂದ ದೂಡಿದೊಡನೆ ಅಂತರಿಕ್ಷದಲ್ಲಿ ಅಂತರ್ಧಾನನಾದಿಯೋ? ಪರ್ವತರಾಜನ ಪ್ರಿಯನಾಮವನ್ನೇ ನಾನು ನುಡಿಯುತ್ತಿರುವಾಗ ಅದಂತೂ ನನ್ನ ದುಡಿಯಾನೋ ತಂದೆ. ಸಮುದ್ರದ ತೆರೆಗಳಲ್ಲಿ ಉಯ್ಯಾಲೆ ಆಡಿದೆಯೋ? ಜೊತೆಗೆ ನಾಗಕನ್ನಿಕೆಯರು ನಾರಾಯಣನ ನಾಮಸ್ಮರಣೆಯಿಂದ ಪುಲಕಿತರಾಗಿ ನರ್ತಿಸಿದರೂ ಕೂಡ. ನಾರಾಯಣ ನಾರಾಯಣ, ಆ ನರಸತ್ತವನ ನಾಮಸ್ಮರಣೆಗೆ ನಾಗಕನ್ಯರು ನರ್ತಿಸಿದರೆ? ನರಸತ್ತವನಲ್ಲ ತಂದೆ, ನರರನ್ನು ಪೊತ್ತವನು ಹೆತ್ತವನು. ಅಂತಹವನ ನಾಮಸ್ಮರಣೆಗೆ ಸಾವುಂಟೆ? ಸಾವು ಅದು ಎಂತ ಉಂಟಾದಿತು? ಅಮ್ಮ ಅಮ್ಮ, ಕ್ಲೀನ್ ಮಾಡಿಸ್ಕೊಳ್ಳೋದು ಅಂದ್ರೆ ಏನಮ್ಮ? ಯಾಕೆ ಹೇಳಿದ್ರೆ ಬೈಯೋದಿಲ್ಲ ತಾನೆ? ಇಲ್ಲ, ಹೇಳು. ಎದುರ ಮನೇಲಿರೋ ಗೋಪಿ ಪಕ್ಕದ ಮನೇಲಿರೋ ಶಂಕರ ನಿಮ್ಮ ಅಕ್ಕ ಹೊಟ್ಟೆ ಕ್ಲೀನ್ ಮಾಡಿಸ್ಕೊಂಡ್ಲಂತೆ. ಹೌದಾ ಅಂತ ರೇಗಿಸ್ತಿದ್ರಮ್ಮ. ನಿಮ್ಗ್ಯಾರು ಹೇಳಿದ್ದು ಅಂದ್ರೆ ಮನೇಲಿ ಹಾಗಂತ ಮಾತಾಡ್ತಿದ್ರು ಅಂದ್ರು. ಹಾಗಂದ್ರೆ ಏನಮ್ಮ? ಅಣ್ಣ ರೂಮ್ನಲ್ಲಿದ್ದಾನ? ಮಲಗಿದ್ದಾನೆ. ಸುಮಾ ರೂಮ್ನಲ್ಲಿದ್ದಾಳೆ. ಹೋಗೆಲ್ಲಾರನ್ನ ಊಟಕ್ಕೆ ಕರ್ಕೊಂಬ. ಇಷ್ಟು ಬೇಗನಾ? ಇವತ್ತು ಬೇಗನೆ ಮಾಡ್ಬಿಡೋಣ ಅಂತ ಪಾಯಸ ಮಾಡಿದ್ದೀನಿ. ಪಾಯಸನಾ? ಇವತ್ತೇನು ಹಬ್ಬ? ಹಬ್ಬ? ಇವತ್ತು ಯಾವ ಹಬ್ಬ? ಹೋಗೆಲ್ಲಾರನ್ನು ಕರ್ಕೊಂಬ. ನೀನು ನಮ್ಮ ಪ್ರಿಯ ಪತ್ನಿ ಹೌದಷ್ಟೇ. ಇದೇನಿಂತ ಸಂಶಯದ ಮೊನಚಿನ ಮುಳ್ಳು ಪ್ರಶ್ನೆ? ನೀನು ಪರಮಸಾಧ್ವಿ ಹೌದಲ್ಲವೇ? ಇಹಪರಗಳೆರಡರಲ್ಲೂ ತಮ್ಮನ್ನೇ ನೆರಳಿನಂತೆ ಹಿಂಬಾಲಿಸುವ ಸೇವಕಿ ಕೂಡ. ನಮ್ಮ ಕೋರಿಕೆಗೆ ಇಲ್ಲ ಎಂತೆನ್ನುವುದಿಲ್ಲ ತಾನೆ? ಅಂತಾಡಿದ ದಿನ ನನ್ನ ನಾಲಿಗೆಯನ್ನು ಕೊಯ್ದು ತಮ್ಮ ಪಾದದ ಬಳಿಯಲ್ಲಿ ಸಮರ್ಪಿಸುವೆನು ದೇವ. ಬಾಲೆ ಬಾಲೆ ಯಾರಲ್ಲಿ? ಏನಪ್ಪಣೆ ರಾಕ್ಷಸೇಂದ್ರ? ಅದನ್ನು ಕೊಂಡುತ. ಅಪ್ಪಣೆ. ಏನಿದು ಭುವನೇಂದ್ರ? ಕಾಳ ವಿಷ. ನಿನ್ನ ಕೈಯಾರ ನಿನ್ನ ಕರುಳಿನ ಕುಡಿಗೆ ಉಣಿಸುವೆಯಾ? ಪರಮೇಶ್ವರ, ನೀನು ಪರಮಸಾಧ್ವಿ. ಇಹಪರಗಳೆರಡರಲ್ಲೂ ನನ್ನನ್ನೇ ಹಿಂಬಾಲಿಸುವ ಪರಮ ಪರಿಚಾರಕಿ. ಪತಿದೇವನಿಗೆ ಆಗುವುದಿಲ್ಲ ಎಂದು ಎಂದೂ ಹೇಳದ ಧರ್ಮ ಪತ್ನಿ. ನುಡಿಗಳು ನೆನಪಿವೆ ಅಷ್ಟೇ. ರಾಕ್ಷಸೇಂದ್ರ, ಇದೇನಿದು ಕಠೋರ ಪರೀಕ್ಷೆ? ಇದರಲ್ಲಿ ನೀನು ಉತ್ತೀರ್ಣರಾಗುತ್ತಿ ಅನ್ನೋ ನಂಬಿಕೆ ನಮಗಿದೆ ದೇವಿ. ಹೆತ್ತ ಕರುಳನ್ನು ಕಾಳ ವಿಷದಿಂದ ನನ್ನ ಕೈಯಾರ ನಾನೇ ಕೊಲ್ಲಬೇಕೇನು? ನನ್ನ ಜೀವಕ್ಕೆ ಶನಿ ಆಗಿರುವ ಈ ಕ್ರಿಮಿಯನ್ನು ನೀನು ಕೊಂದೇ ಕೊಲ್ಲುತ್ತಿ ಎಂಬ ನಂಬಿಕೆ ನನ್ನಲ್ಲಂತೂ ಉಂಟು. ಹಾಲುಣಿಸಿದ ತುಟಿಗೆ ವಿಷವನ್ನೆಂತುಣಿಸಲಿ ದೇವಾ, ಎಂತುಣಿಸಲಿ? ನಿನ್ನ ಹಾಲುಂಡು ಮೈದುಂಬಿದವನಿಗೆ ವಿಷವನ್ನು ಅರಗಿಸಿಕೊಳ್ಳುವ ಶಕ್ತಿ ಇಲ್ಲವೇ? ಇವತ್ತು ಹಬ್ಬ. ಅಮ್ಮ ಪಾಯಸ ಮಾಡಿದ್ದಾಳೆ. ಹಬ್ಬ? ಇವತ್ತೇವ ಹಬ್ಬ ಅಮ್ಮ? ಮನಸ್ಸಿಗೆ ಯಾವತ್ತು ಖುಷಿ ಆಗುತ್ತೋ ಅವತ್ತೇ ಹಬ್ಬ. ಏನ್ ಮಮ್ಮಿ ನನ್ನನ್ನು ಛೇಡಿಸ್ತಾ ಇದೀಯಾ? ಖಂಡಿತ ಇಲ್ಲಪ್ಪ. ನಾನು ಯಾಕೆ ನಿನ್ನನ್ನು ಛೇಡಿಸ್ಲಿ? ಎಷ್ಟು ಖುಷಿಯಾಗೋ ಸಂತೋಷದ ಸುದ್ದಿ ತಂದಿದೀಯಾ, ಅದಕ್ಕೆ ಪಾಯಸ ಮಾಡಿದ್ದೀನಿ. ಹಾಗಾದ್ರೆ ನೀನ್ ನನ್ನ ಮದುವೆಗೆ ಒಪ್ಕೊಂಡಿದೀಯ ಅನ್ನು?
ನಾನು ಯಾಕಪ್ಪ ನಿನ್ ಸಂತೋಷಕ್ಕೆ ಅಡ್ಡಿ ಬರ್ಲಿ? ನೀ ಯಾರನ್ನಾರು ಮದ್ವೆ ಮಾಡ್ಕೋ, ಎಲ್ಲಾದ್ರೂ ಸುಖವಾಗಿರು. ಮಮ್ಮಿ, ನೀನ್ ಏನು ಯೋಚನೆ ಮಾಡ್ಬೇಡ, ಇನ್ನೊಂದು ವರ್ಷ ಅಷ್ಟೇ ನಿನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನಾನು. ನಾನು ಕ್ರಿಶ್ಚಿಯನ್ ಆಗ್ಬೇಕಾ? ಪಾಯಸ ಕುಡಿ. ಅಮ್ಮ, ಸತ್ಯವನ್ನು ಮಿಥ್ಯ ಎಂದು ಹೇಳುವುದಕ್ಕಿಂತ ಈ ವಿಷವನ್ನೇ ಅಮೃತ ಎಂದು ಭಾವಿಸಿ ಸೇವಿಸುತ್ತೇನೆ. ಬೇಡ ಕಂದ, ಬೇಡ. ಇದು ಹಾಲ. ಅಮ್ಮ, ಹಾಲನ್ನು ಉಣಿಸಿದವಳು ಹಾಲನ್ನು ಉಣಿಸಿ ಹಾಲೆ ಕೊಡು ತಾಯಿ. ಬೇಡ ಕಂದ, ಬೇಡ ಬೇಡ. ಪ್ರಹ್ಲಾದ, ನಾರಾಯಣ 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 ನಾರಾಯಣ. ಅಮ್ಮ 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 ಹೊಟ್ಟೆ. ಅಮ್ಮ ಅಮ್ಮ ಅಮ್ಮ, ಯಾಕಮ್ಮ ಹೀಗ್ ಮಾಡ್ದೆ? ಅಮ್ಮ ಅಮ್ಮ ಅಮ್ಮ, ನಂಗೆ ತಡಿಯಕ್ಕಾಗ್ತಿಲ್ಲಮ್ಮ, ಸತ್ತೋಗ್ತೀನಮ್ಮ. ಅಯ್ಯೋ, ಸತ್ತೋಗೆ ಸಾಯಿ ದರಿದ್ರದೊಳೆ. ಈ ಬಟ್ಟೆ ಬೆಂಕಿ ಹಚ್ಬಿಟ್ಯಲ್ಲೇ, ಮೊದ್ಲು ಸಾಯಿ. ಬಿಟ್ಬಿಡ್ಬೇಕಾ? ಸುಮ್ನೆ ಬಿಟ್ಟಿದ್ದಕ್ಕೆ ಮದ್ವೆ ಮುಂಚೆ ಬಸರಾಗಿದ್ದು. ಇನ್ನು ಹೀಗೆ ಬಿಟ್ಟೆ 100 ಜನ ಹುಂಡಿ ಎಸೆಯೋ ಎಂಜಲ್ ಎಲೆ ಆಗ್ಬಿಡ್ತೀಯ. ಮೊದ್ಲು ಸಾಯಿ. ಅಮ್ಮ ಅಮ್ಮ ಅಮ್ಮ, ನಾನ್ ಬದುಕ್ಬೇಕಮ್ಮ. ಅಮ್ಮ ಅಮ್ಮ, ನಾನ್ ಬದುಕ್ಬೇಕಮ್ಮ. ಅಮ್ಮ, ನಾನ್ ಬದುಕ್ಬೇಕಮ್ಮ. ಅಮ್ಮ 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 ಅಮ್ಮ, ನನ್ನ ಬದುಕ್ಸಮ್ಮ. ಅಮ್ಮ, ನನ್ ಬದುಕ್ಸಮ್ಮ. ಅಮ್ಮ 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 ಅಮ್ಮ, ನಾನು ಬದುಕ್ಬೇಕಮ್ಮ. ಅಮ್ಮ, ನನ್ನ ಬದುಕಮ್ಮ. ಬದುಕಿಸ್ಬೇಕೇನೋ ನಿನ್ನ? ಬದುಕಿಸ್ತೀನೋ? ಅಯ್ಯೋ ಪಾಪ, ಮದ್ವೆ ಆಗ್ತಾ ಇದೆಯಲ್ಲ, ಲಕ್ಷಾಂತರ ದುಡ್ಡು ಕೊಡ್ತಾರೆ ಅಲ್ಲ. ಪಾಪಿ, ದುಡ್ಡು ಸಿಗುತ್ತೆ ಅಂದ್ರೆ ಹೆಚ್ಚು ತಾಯಿನ ಬೇಕಾದ್ರು. ಆಸ್ತಿ ಬೇಕೇನೋ ನಿಂಗೆ? ಆಸ್ತಿ ಪಾಲ್ ಬೇಕೇನೋ? ತಗೋ 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 ಬದುಕಿರ್ಬಾರ್ದು, ಸಾಯೋ, ಬದುಕಿರ್ಬಾರ್ದು, ಸಾಯಿ. ನಾರಾಯಣ ಹರಿನಾರಾಯಣ ನಾರಾಯಣ. ಓ ಧುರುಳ, ಸಾಕು ನಿಲ್ಲಿಸು ನಿನ್ನ ಹರಿನಾಮ ಸ್ಮರಣೆಯನ್ನು. ನಿನ್ನ ಹರಿ ಸರ್ವಾಂತರಾಮಿ ಏನು? ಅಣುರೇಣು ತೃಣ ಕಾಷ್ಟ ಎಲ್ಲದರಲ್ಲೂ ಇರುವನೇನು? ಇರುವನ ತಂದೆ. ಅವನಿಲ್ಲದ ತಾವಿಲ್ಲ, ಅವನಿಲ್ಲದ ವಸ್ತು ಇಲ್ಲವೇನು? ಇಲ್ಲ ತಂದೆ. ಹಾಗಾದರೆ ನಿನ್ನ ಹರಿ ಈ ಅರಮನೆಯಲ್ಲಿ ಇರುವನೇನು? ಇರುವನ ತಂದೆ. ಇರುವನೇ? ಈ ಗೋಡೆಯಲ್ಲಿ, ಈ ದ್ವಾರದಲ್ಲಿ, ಈ ಕಂಬದಲ್ಲಿ ಇರುವನೇ? ಇರುವನ ತಂದೆ. ಇರುವನೇ? ಹೌದು. ಇರಲೇಬೇಕು. ಹೇ ಹೇಳಿ ಹರಿ, ಬಾ ಹೊರಗೆ. ಬಂದಿರುವನು ನಿನ್ನ ಹರಿ. ತಾಯಿ ಮಾಡೋ ಕೆಲಸನ ಇದು. ನಾನ್ ರಾಕ್ಷಸಿ. ಈ ಪ್ರಪಂಚ ನಮ್ಮಂತವ್ರಿಗಲ್ಲ. ಹಾಲು ಕುಡಿಸಿದ ಕೈಯಿಂದನೇ ವಿಷ ಕುಡಿಸ್ಬಿಟ್ಟೆ.
ಬದುಕಬೇಕಾದ ನನ್ನ ವಂಶದ ಕುಡಿಗಳನ್ನ ನಾನೇ ನಾನೇ ನನ್ನ ಕೈಯಾರ ಚಿಮಟ ಹಾಕ್ಬಿಟ್ಟೆ. ನನ್ ಪಾಪಿ ನನ್ ಪಾಪಿ ನನ್ ಪಾಪಿ. ಅಯ್ಯೋ ಅಯ್ಯೋ. ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಗುಣ ಶ್ರೀಲೋಲ ಜಯ ಮಂಗಳವರ ಗುಣ ಶ್ರೀಲೋಲ ಜಯ 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 ಶ್ರೀ ಹರಿಯೇ ಜಯ 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 ಶ್ರೀ ಹರಿಯೇ ಜಯ ಮಂಗಳದಾಯಕ ಹರಿಯೇ. ಎಲ್ರೂ ಮಲಗಿರ್ಬೋದು. ಈಗ ಹೋಗಿ ಈ ಸುದ್ದಿ ಹೇಳಿದ್ರೆ ಎಷ್ಟು ಸಂತೋಷ ಆಗ್ಬೋದು. ಬೇಡ ಬೇಡ, ಮೊದಲನಾಗೆ ಕುಡುಕನ್ ರೀತಿ ಹೋದ್ರೆ ಗಾಬರಿಯಿಂದ ಎದ್ದು ಬಂದ ಮೇಲೆ ಸ್ವೀಟ್ ಕೊಡೋದು. ಕರೆಕ್ಟ್, ಅದೇ ಮಜಾ ಇರುತ್ತೆ. ಏ ಸೀತಾ, ನನ್ನ ಪೀಡಿಯ ನೋಡಿದ್ರೆ ಏನ್ ಗತಿ. ಅಯ್ಯೋ ಚಪ್ಪ, ದಿನ ಕುಡ್ಕೊಂಡ್ ಬರ್ತಿದ್ದಾಗ ಏನು ಅನಿಸ್ತಿರ್ಲಿಲ್ಲ. ಈ ಕುಡ್ದನಾಗ ಆಕ್ಟ್ ಮಾಡೋದಕ್ಕೆ ಭಯ ಬೀಳ್ತಾ ಇದೆಯಲ್ಲ. ಓ, ಆಯ್ತಾ ಇದ್ದಾಳೆ. ಎಷ್ಟು ವರ್ಷ ಕುಡ್ದವಳು ನೋವು ಕೊಟ್ಟಿದ್ದೆ ಸಾಕು, ಇನ್ನೂ ಯಾಕೆ ನೋವು ಕೊಡ್ಬೇಕು? ಸೀತಾ ಸೀತಾ, ಯಾಕೆ ಯಾರು ನಾಟಕಕ್ಕೆ ಬರಲಿಲ್ಲ? ಛೇ, ಎಂತ ನಾಟಕ ಮಿಸ್ ಮಾಡ್ಕೊಂಡ್ರಿ ಗೊತ್ತಾ? ಓ, ಅದೇನ್ ಜನ ಅದೇನ್ ಜನ, ನನ್ನ ಕೆರಿಯರಲ್ಲೇ ನೋಡಿರಲಿಲ್ಲ ಅಷ್ಟೊಂದು ಜನ. ನಾಟಕ ಮುಗಿದ ಮೇಲೆ ಒಬ್ರ ಇಬ್ರ ಸ್ಟೇಜ್ಗೆ ಬಂದಿದ್ದು. ನೀವು ಬಂದಿರ್ತೀರಾ ಅನ್ಕೊಂಡಿದ್ದೆ. ಹೋಗ್ಲಿ ಬಿಡು. ಸೀತಾ, ಒಂದ್ ಸಿಹಿ ಸುದ್ದಿ. ನನ್ನ ಆಕ್ಟಿಂಗ್ ನೋಡಿ ಸಿನಿಮಾದವ್ರು ಚಾನ್ಸ್ ಕೊಟ್ಟಿದ್ದಾರೆ. 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಸೀತಾ, ನಾನು ಕುಡಿಯೋದನ್ನ ಬಿಟ್ಬಿಟ್ಟಿದ್ದೀನಿ. ನಿನ್ನಾಣೆ, ನಮ್ಮ ಮಕ್ಕಳಾಣೆಗೂ ಯಾವತ್ತೂ ಕುಡಿಯೋದಿಲ್ಲ. ಇನ್ಯಾವತ್ತೂ ನಿನಗೆ ನೋವು ಕೊಡೋದಿಲ್ಲ. ನಾನು ಕ್ಷಮಿಸ್ಬಿಡು. ಇನ್ಮೇಲೆ ನಮ್ಮ ಕಷ್ಟಗಳೆಲ್ಲ ಮುಗಿದೋಯ್ತು. ನೀನು ಕೆಲ್ಸಕ್ಕೆ ಹೋಗ್ಬೇಕಾಗಿಲ್ಲ, ನಾನೇ ದುಡಿತೀನಿ. ಮಕ್ಕಳನ್ನೆಲ್ಲ ಎಬ್ಬರಿಸ್ಬಿಡು. ಸ್ವೀಟ್ ತಂದಿದ್ದೀನಿ. ಮಾತಾಡ್ತಾನೆ ಇದ್ದೀನಿ, ನೀನು ಸುಮ್ಮನೆ ಕೂತಿದ್ಯಲ್ಲ. ಸೀತಾ ಸೀತಾ, ಸೀತಾ 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 ಸೀತಾ. ಹೇ ಸುಮಾ, ಅರೆ ಸುಮಾ ಸುಮಾ. ಸೀತಾ